ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಕ್ಷಕಿಯರ ಕಿರುಕುಳಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಆರೋಪ ಪ್ರಕರಣದ ತನಿಖೆಗೆ ಶಿಕ್ಷಣ ಇಲಾಖೆಯಿಂದ 3-man ಕಮಿಟಿ ರಚನೆ ಮಾಡಲಾಗಿದೆ. ಡಿಡಿಪಿಐ ಜಯಪ್ರಕಾಶ್ ನೇತೃತ್ವದಲ್ಲಿ 3-man ಕಮಿಟಿಯನ್ನ ರಚನೆ ಮಾಡಲಾಗಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಅಧಿಕಾರಿಗಳು ಸಹ ಶಿಕ್ಷಕರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಓರ್ವ ಅತಿಥಿ ಶಿಕ್ಷಕಿ ಮತ್ತು ಅಡುಗೆ ಸಹಾಯಕಿ ತಲೆದಂಡ ಆಗಿದೆ. ಈಗ ಇಬ್ಬರನ್ನ ಕೆಲಸದಿಂದ ವಜಾಗೊಳಿಸಿ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ಮೃತ ವಿದ್ಯಾರ್ಥಿನಿ ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಿರುಕುಳ ನೀಡಿದ ಶಿಕ್ಷಕರ ವಿರುದ್ಧ ಕ್ರಮವಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಮೃತ ಮಧುಶ್ರೀ ಪೋಷಕರ ಆಗ್ರಹ. ಮೊನ್ನೆ ಮಧುಶ್ರೀ ಅನ್ನೋ ವಿದ್ಯಾರ್ಥಿನಿ 12 ವರ್ಷ ಏನೋ ಮಧುಶ್ರೀಗೆ ಶಾಲೆಯಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಾಪ ಆ ಹುಡುಗಿ ಆತ್ಮಹತ್ಯೆಗೆ ಶರಣಾಯಿತು. ಅದಾದ ನಂತರ ಈಗ 3-man ಕಮಿಟಿಯನ್ನ ರಚನೆ ಮಾಡಲಾಗಿದೆ. ಡಿಡಿಪಿಐ ಜಯಪ್ರಕಾಶ್ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಸರ್ಕಾರಿ ಶಾಲೆಗೆ ಕಮಿಟಿ ಭೇಟಿ ಕೊಟ್ಟಿದೆ. ಇವತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಜೊತೆಗೆ ಸಹ ಶಿಕ್ಷಕರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಏನಾಗಿತ್ತು ಎಕ್ಸಾಕ್ಟ್ ಆಗಿ, ಆ ಮಗು ಈ ರೀತಿಯಾಗಿ ಬರೆದು ಅಂದ್ರೆ ಡೆತ್ ನೋಟ್ನಲ್ಲಿ ಒಂದಿಷ್ಟು ಅಂಶಗಳನ್ನ ಬರೆದಿದ್ದಾಳೆ. ಅದರಲ್ಲಿ ನನಗೆ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಕಿರುಕುಳ ಆಗ್ತಾ ಇತ್ತು, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ದಾರೆ, ನನಗೆ ಅವಮಾನ ಆಗ್ತಾ ಇದೆ, ಇದನ್ನು ಸಹಿಸಿಕೊಳ್ಳಲಾಗದೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ, ಈ ರೀತಿ ಎಲ್ಲ ಬರೆದಿದ್ದಾರೆ ಆ ಬಾಲಕಿ. ಸೊ ಹಾಗಾಗಿ ಈಗ 3-man ಕಮಿಟಿ, ಜಯಪ್ರಕಾಶ್ ಅವರ ನೇತೃತ್ವದ 3-man ಕಮಿಟಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳನ್ನ ಕೂಡ ವಿಚಾರಣೆ ಮಾಡಿದೆ, ಸಹ ಶಿಕ್ಷಕರನ್ನು ಕೂಡ ವಿಚಾರಣೆ ಮಾಡಿದೆ. ಈಗ ಒಬ್ಬ ಅಡುಗೆಯವರು ಮತ್ತು ಒಬ್ಬ ಶಿಕ್ಷಕಿಯನ್ನ ತೆಗೆದು ಹಾಕಿದ್ದಾರೆ ಕೆಲಸದಿಂದ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಅಷ್ಟೇ. ನಾನು ನೀವು ಇಲ್ಲಿ ಏನಾದ್ರು ಡಿಸಿಷನ್ ತಗೊಂಡಿಲ್ಲ ಸರ್, ನಾನು ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ ಸರ್, ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ ಸರ್. ಆ ಮಗು ಸ್ಕೂಲ್ ಹೋಗಲ್ಲ ಬರಲ್ಲ ಅಂತಿದೆ ಸರ್. ಆ ಸ್ಕೂಲ್ ಮಗು ಇವಾಗ್ಲೂ ಅಷ್ಟೇ ಎಷ್ಟು ಬಲಂತ ಮಾಡಿ ಕರೆದಿದ್ದೀವಿ ಗೊತ್ತಾ ನಾವು. ಆ ಮಗು ಹ್ಯಾಕ್ ಮಾಡ್ಕೊಂಡಿರೋದು ಈ ಮಗು ನೋಡಿದೆ ಸರ್, ಹೆಂಗಿರುತ್ತೆ ಹೇಳಿ ಸರ್ ನೋಡೋಣ. ಆ ಮಗು ನೋಡಿ ಎಲ್ಲಾನು ಎಬ್ಬರಿಸಿದೆ. ಬೇರೆ ಮಕ್ಕಳಿಗೂ ಇದೇ ತರ ಆಗುತ್ತೆ. ಆಗ್ಬಾರ್ದು ಅಷ್ಟೇ. ನಾನು ನೀವು ಇಲ್ಲಿ ಏನಾದ್ರು ಡಿಸಿಷನ್ ತಗೊಂಡಿಲ್ಲ ಸರ್, ನಾನು ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ ಸರ್. ಟೀಚರ್ ಈ ತರ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ನಮ್ಮ ಮಗುನ ಕರೆದು ಟಾರ್ಚರ್ ಮಾಡ್ತಾ ಇದಾರೆ ಅವರು. ಆ ವಿಷಯಕ್ಕೆ ಟಾರ್ಚರ್ ಕೊಟ್ಟಿರೋದು, ಆ ವಿಷಯ ಟಾರ್ಚರ್ ಕೊಟ್ಟನೆ ಈ ತರ ಮಾಡಿರೋದು. ಬೇರೆ ಎಲ್ಲೆಲ್ಲ ಬರೀಬೇಕು ಅಂತ ಅಂದ್ಬಿಟ್ಟು ಬೇರೆ ಎಲ್ಲೆಲ್ಲ ಕೊಡ್ಬೇಕು ಅಂತಾನೆ ಬಂದಿದ್ದಾರೆ. ಆ ವಿಷಯಕ್ಕೆ ಟಾರ್ಚರ್ ಕೊಡ್ತಾ ಇದ್ದೀರಾ ಮಗುಗಂತ ಭಯ ಬಿಟ್ಟಿದ್ದಾರೆ. ಎಚ್ಎಂ ಕರೆದ್ಬಿಟ್ಟು ಯಾವ ವಿಷಯಕ್ಕೆ ಆನ್ ಮಾಡಿದ್ದಾರೆ. ಮಗು ಮತ್ತೆ ಟೀಚರ್ ಮತ್ತೆ. ಆನೇಕಲ್ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಮರಸೂರು, ಈ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ನಿನ್ನೆ ಘಟನೆ, ಒಂದು ಆತ್ಮಹತ್ಯೆ ಬಗ್ಗೆ ನಮಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಗೆ ಭೇಟಿ ಮಾಡಿ ಏನು ಘಟನೆಗೆ ಏನು ಕಾರಣ ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾನು ನಮ್ಮ ತ್ರಿಸದಸ್ಯರ ಸಮಿತಿಯನ್ನು 3-man ಕಮಿಟಿಯನ್ನು ನೇಮಕ ಮಾಡಿ ಅದರ ಒಂದು ವರದಿಯನ್ನು ನಾನು ಕೇಳೋದಕ್ಕೆ ಈಗಾಗಲೇ ಬೆಳಿಗ್ಗೆನೇ ಸಹ ನಮ್ಮ ಸಮಿತಿ ಬಂದಿದೆ, ನಾನು ಬಂದಿದ್ದೀನಿ. ನೆನ್ನೆನೂ BO ಅವ್ರಿಗೆ ಹೇಳಿ ಏನು ಇದ್ರ ಬಗ್ಗೆ ಯಾಕೆ ಈ ಘಟನೆ ಆಗಿದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಸಹ ನಾನು ಅವರಿಗೆ ವರದಿ ಕೇಳಿದ್ದೀನಿ. ಸೊ ಹಾಗಾಗಿ ಈ ವರದಿ ಆಧಾರದ ಮೇಲೆ ನಾನು ಯಾರು ತಪ್ಪಿತಸ್ಥರಿದ್ದೂ ಸಹ ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಅವರು ಕ್ರಮ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಸರ್. ಇಲ್ಲ, ಈಗಾಗಲೇ ಪೇರೆಂಟ್ಸು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ತನಿಖೆನೂ ಅದನ್ನು ನಡೀತದೆ. ಸೊ ಅದರ ಆಧಾರದ ಮೇಲೂ ಸಹ ಕ್ರಮ ಆಗುತ್ತೆ. ಜೊತೆಗೆ ನಮ್ಮ ಇಲಾಖೆಯಿಂದನೂ ಸಹ ಏನು ವರದಿ ಕೊಡ್ತಾರೋ ನಮ್ಮ BO ಮತ್ತು ಸಮಿತಿ ಅದ್ರ ಮೇಲೆ ಇಲ್ಲಿ ನಮಗೆ 8ನೇ ತರಗತಿಯ ಮಕ್ಕಳ ಕ್ಲಾಸ್ ರೂಮಲ್ಲಿ ಕೂಡ ನಾನು ಮಕ್ಕಳಲ್ಲಿ ಕೂಡ ವಿಚಾರಣೆ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಶಾಲೆಯ ಸಿಬ್ಬಂದಿ ಅಂತಂದರೆ ಇಲ್ಲಿ ಅಡುಗೆ ಸಹಾಯಕರು ಕಮಲಮ್ಮ ಅಂತೇಳಿ, ಮತ್ತೊಂದು ಗೆಸ್ಟ್ ಟೀಚರ್ ಒಬ್ಬರು ಕವಿತಾ ಅಂತೇಳಿ ಒಬ್ಬರು ಮಕ್ಕಳಿಗೆ ತುಂಬ ಕಿರುಕುಳ ಮತ್ತು ಅವಾಚ್ಯ ಶಬ್ದಗಳಿಂದ ಬೈತಿದ್ದಾರೆ ಮತ್ತು ಅಡುಗೆ ಬಡಿಸುವಾಗ ಸರಿಯಾದ ರೀತಿಯಲ್ಲಿ ಬಡಿಸ್ತಿಲ್ಲ.
ಮತ್ತು ಸ್ವಚ್ಛತೆ ಇಲ್ಲ ಅಂತೇಳಿ ನನಗೆ ಕಂಪ್ಲೇಂಟ್ ಬಂದಿತ್ತು. ಮತ್ತು ಮುಖ್ಯ ಶಿಕ್ಷಕರು ಕೂಡ ಇಲ್ಲಿ ಜೋರಾಗಿ ಮಾತಾಡ್ತಾರೆ ಅನ್ನೋದ್ರ ಕೂಡ ಮಾಹಿತಿ ಕೂಡ ನನಗೆ ಸಿಗಿತ್ತು. ನಾನು ತಕ್ಷಣಕ್ಕೆ ಮುಖ್ಯ ಶಿಕ್ಷಕರ ಮತ್ತು ಸಹಾಯಕ ಶಿಕ್ಷಕರ ಒಂದು ಸಭೆಯನ್ನು ಕೂಡ ಮಾಡಿ